ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲ ರೀತಿಯಂಥ ಶುಭಗಳಿಗೂ ಆಶೀರ್ವಾದಗಳಿಗೂ ಮೂಲ ಕಾರಣವಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ, ಪ್ರಿಯರೇ, ಅನುದಿನವೂ ದೇವರ ವಾಕ್ಯಗಳನ್ನು ಧ್ಯಾನಿಸಿ ಅದನ್ನು ಆಲಿಸುತ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಏನೆಲ್ಲ ಆಶೀರ್ವಾದಗಳು ಉಂಟಾಗಿದೆ, ಏನೆಲ್ಲ ಆಶೀರ್ವಾದಗಳು ದೇವರ ವಾಕ್ಯಗಳಿಂದ ಉಂಟಾಗಬೇಕೆಂಬುದಾಗಿ ಈ ಬೆಳಗಿನ ಸಮಯದಲ್ಲಿ ನಾವು ಧ್ಯಾನಿಸೋಣ. ವಿಮೋಚನೆ ಕಾಂಡ 26 ಹೀಗೆ ಬರೆಯಲ್ಪಟ್ಟಿದೆ: ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವನಾಗಿರುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ 1000 ತಲೆಗಳವರೆಗೂ ದೇವರು ದಯೆ ತೋರಿಸುವನಾಗಿರೋದ್ರಿಂದ ಸತ್ಯವೇದ ವಾಕ್ಯಗಳನ್ನು ನಾವು ಓದುವುದು, ಕೇಳುವುದು, ಆ ವಾಕ್ಯಗಳನ್ನು ಕೈಕೊಂಡು ನಡೆಯುವುದು ನಾವು ಭಾಗ್ಯಕರವಾದದ್ದು. ಪ್ರಿಯರೇ, ಪ್ರಕಟಣೆ ಗ್ರಂಥ 1:3 ಓದ್ತೇವೆ: ಸತ್ಯವೇದವು ಭಾಗ್ಯಕರವಾದಂಥ ಜೀವಿತವನ್ನು ನಮಗೆ ವಾಗ್ದಾನವಾಗಿರುವುದು. ಆ ರಹಸ್ಯವನ್ನು ಕರ್ತನು ತಾನೇ ಯೆಹೋಶುವನಿಗೆ ಹೇಳಿಕೊಟ್ಟನು. ಪ್ರಿಯರೇ, ಅದೇಗೆಂದರೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞತನಾಗುವಿ ಎಂಬುದಾಗಿ ಯೆಹೋಶುವನ ಗ್ರಂಥ 1:8 ಓದ್ತೇವೆ. ಕರ್ತನು ಯೆಹೋಶುವನಿಗೆ ಹೇಳಿರುವಂಥ ಮಾತನ್ನು ಓದ್ತೇವೆ. ಪ್ರಿಯರೇ, D.L. ಮೋಡಿ ಎಂಬ ಭಕ್ತರು ಒಮ್ಮೆ ಹೀಗೆ ಅವರೊಂದು ಪುಸ್ತಕದಲ್ಲಿ ಹೀಗೆ ಬರೆದಿದ್ದರು: ನೀವು ಯೌವನ ಪ್ರಾಯದಲ್ಲಿ ಸತ್ಯವೇದವನ್ನು ಹೊತ್ತು ನಡೆದರೆ ಮುಪ್ಪಿನಲ್ಲಿ ಸತ್ಯವೇದ ನಿಮ್ಮನ್ನು ಹೋರುವುದು. ಸತ್ಯವೇದವು ನಿಮ್ಮನ್ನು ಪಾಪದಿಂದ ದೂರವಿರಿಸುವುದು. ನೀವು ವೇದ ವಾಕ್ಯಗಳಂತೆ ನಡೆಯದೆ ಹೋದರೆ ಪಾಪವು ನಿಮ್ಮನ್ನು ಸತ್ಯವೇದದಿಂದ ದೂರ ಮಾಡುವುದು ಎಂದು ಪ್ರಪಂಚವನ್ನು ಅಲ್ಲಾಡಿಸಿದ ದೇವ ಮನುಷ್ಯನಾದಂಥ ಬಿಲಿಗ್ರಾಮನು ಕೂಡ ತನ್ನ ಜೀವಿತ ಅನುಭವಗಳನ್ನೆಲ್ಲ ಹಿಂದಿರುಗಿ ನೋಡಿ ಈ ಪ್ರಪಂಚದಲ್ಲಿ ಭಾಗ್ಯಕರವಾದಂಥ ಜೀವಿತ ಜೀವಿಸುವಂತೆ ಕರ್ತನು ನನಗೆ ಸಹಾಯ ಮಾಡಿದನು, ಅದಕ್ಕೆ ಕಾರಣ ಈ ಸತ್ಯವೇದವೇ ಎಂದು ಹೇಳಿದನು. ಪ್ರಿಯರೇ, ಆತನು ಸತ್ಯವೇದವನ್ನು ಪುನಃ ಪುನಃ ವಿಶ್ಲೇಷಿಸಿ ಓದುತ್ತಾನೋ. 4000ಕ್ಕೆ ಮೇಲ್ಪಟ್ಟು ಪ್ರಸಂಗಗಳನ್ನು ಸತ್ಯವೇದದ ಮೂಲಕ ಸಿದ್ಧಪಡಿಸಿದ್ದಾನು. ಮುಪ್ಪಿನಲ್ಲಿ ಯೌವನಸ್ಥರಿಗೆ ತನ್ನ ಭಾಗ್ಯಕರವಾದಂಥ ಜೀವಿತದ ರಹಸ್ಯವನ್ನು ಪ್ರಕಟಿಸಿದ ಆತನು. ಸತ್ಯವೇದವು ನಿಮ್ಮನ್ನು ಭಾಗ್ಯಶಾಲಿಗಳಾಗಿ ಮಾತ್ರವಲ್ಲದೆ ಸದ್ಗುಣಶಾಲಿಗಳಾಗಿಯೂ ಮಾರ್ಪಡಿಸುವಂಥದ್ದಾಗಿದೆ. ಪ್ರಿಯರೇ, ಹಗಲಿರುಳು ದೇವ ವಾಕ್ಯಗಳನ್ನು ಧ್ಯಾನಿಸ್ತಿರುವವನು ಧನ್ಯನು, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಎಂಬುದಾಗಿ ಕೀರ್ತನೆ 1:2-3 ನಾವು ಓದ್ತೇವೆ. ಪ್ರಿಯರೇ, ದಡ್ಡರನ್ನು ಬುದ್ಧಿವಂತರನ್ನಾಗಿ ಮಾಡಿಸುವುದು ಎಂಬುದಾಗಿ ಕೀರ್ತನೆ 119, 130 ಓದ್ತೇವೆ. ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಪ್ರಿಯರೇ, ಸತ್ಯವೇದ ವಾಕ್ಯದಂತೆ ನಡೆಯುವನು ಮೂಢನಾದರೂ ದಾರಿ ತಪ್ಪುವುದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಸತ್ಯವೇದ ವಾಕ್ಯಗಳನ್ನು ಓದಿರಿ, ಕೇಳಿರಿ, ಅದರಂತೆ ನಡೆಯಿರಿ, ದೈವಿಕವಾದಂಥ ಆಶೀರ್ವಾದಗಳಿಗೆ ನೀವು ಪಾತ್ರರಾಗಿರಿ. ಯೋಹಾನ ಬರೆದ ಸುವಾರ್ತೆ 5:24 ಹೀಗೆ ಹೇಳ್ತದೆ: ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದನೆಂಬುದಾಗಿ. ಆದುದರಿಂದ ಅನುದಿನವೂ ದೇವರ ವಾಕ್ಯವನ್ನು ಧ್ಯಾನಿಸಬೇಕಾಗಿದೆ. ಪ್ರಿಯರೇ, ನಮ್ಮ ಸತ್ಯವೇದಗಳನ್ನು ಓದಬೇಕಾಗಿದೆ. ನನ್ನ ಸ್ವರವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ, ದೇವ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಆತನ ಮುಂದೆ ಆತನ ವಾಕ್ಯಗಳನ್ನು ಕೇಳುವ ಹಾಗೆ ಅಂತ ಆತ್ಮವನ್ನು ದೇವರು ನಮಗೆ ದಯಪಾಲಿಸುವ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರು ತಾನೇ ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯಗಳನ್ನು ಕೇಳುವಾಗ ನಮ್ಮ ಜೊತೆಯಲ್ಲಿ ಆಶೀರ್ವಾದಗಳು ಉಂಟಾಗುವ ಹಾಗೆ ದೇವರು ನಮ್ಮೆಲ್ಲರನ್ನ ಪ್ರೇರೇಪಿಸಿ ಆಶೀರ್ವದಿಸಲಿ. ಯಾಕೆಂದರೆ ಜೀವವುಳ್ಳಂಥ ವಾಕ್ಯಗಳು ನಮಗೆ ಜೀವಿಸುವುದಕ್ಕಾಗಿ ಕೊಡಲ್ಪಟ್ಟಿರೋದ್ರಿಂದ ಅದನ್ನು ನಮ್ಮ ಜೀವವಾಗಿದ್ದು ಅದನ್ನು ನಮ್ಮ ಜೀವಿತದಲ್ಲಿ ಅಂಗೀಕರಿಸಿಕೊಳ್ಳುವ ಹಾಗೆ ದೇವರು ತಾನೇ ಕೃಪೆ ಕೊಡಲಿ. ಬನ್ನಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ಈ ವೇಳೆಯಲ್ಲಿ ಬೆಳಗಿನ ಸಮಯದಲ್ಲಿ ನಾವು ಯಾವ ಸ್ಥಳದಲ್ಲಿದ್ದರೂ ಕೂಡ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ನಾವು ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದಂಥ ಯೇಸುವೆ, ಅಪ್ಪ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಹೌದು ಕರ್ತನೆ, ಅನುದಿನವೂ ಸ್ವಾಮಿ ಈ ರೀತಿಯಾಗಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂಥ ಕೃಪೆಯನ್ನು ನಮಗೆ ಕೊಡ್ತಾ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಂದು ಸಹೋದರ ಸಹೋದರಿಯರ ಜೀವಿತವನ್ನು ಮಾರ್ಪಡಿಸಿರಿ, ಆಶೀರ್ವಾದ ಮಾಡಿರಿ.
ಕಷ್ಟಗಳು, ಕಣ್ಣೀರುಗಳು, ಚಿಂತೆಗಳು, ವೇದನೆಗಳು, ಅವಮಾನಗಳು, ರೋಗಗಳು, ಬಲಹೀನತೆಗಳು, ಸಾಲಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಅಪ್ಪ, ನಿನ್ನ ದೈವಿಕವಾದಂಥ ಸಮಾಧಾನದೊಂದಿಗೆ ಇಡೀ ದಿನವೂ ಎಲ್ಲರಿಗೂ ಆಶೀರ್ವಾದದಾಯಕವಾಗಿರುವ ಹಾಗೆ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ನಾವು ಕೇಳುವುದಕ್ಕಿಂತಲೂ ಬಯಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ಕೊಡುವೆನೆಂಬುದಾಗಿ ವಾಗ್ದಾನ ಮಾಡಿರುವ ಆತನೇ, ಅಪ್ಪ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಬೆಳಗಿನ ಸಮಯದಲ್ಲಿ ನಮ್ಮ ಸ್ವರವನ್ನು ಆಲಿಸುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರೇ ನಿಮ್ಮ ವಾಕ್ಯಗಳ ಮೂಲಕವಾಗಿ ನೀವು ಮಾತನಾಡಿ ಅವರನ್ನು ಸಿದ್ಧಪಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರನ್ನ ಕರ್ತನೆ ಇಡೀ ದಿನದಲ್ಲಿ ಸ್ವಾಮಿ ಯಾವುದೇ ಕೇಡು, ಗಂಡಾಂತರ, ಅಪಾಯಗಳು ಸಂಭವಿಸದಂತೆ ಸುರಕ್ಷತೆಯಲ್ಲಿ ಪ್ರತಿಯೊಬ್ಬರಿಗೂ ಕರ್ತನೆ ಅಪ್ಪ ನೀನು ಸಂರಕ್ಷಣೆಯನ್ನು ನೀಡಿ ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ನೀವು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಉತ್ತರವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರಿಗೂ ಇಡೀ ದಿನವೂ ಶುಭದಾಯಕವಾಗಿರುವ ಹಾಗೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್.